ಎಲೆಕ್ಷನ್ ಬಹಳ ಭರ್ಜರಿ ನಡೀತಾ ಇದೆ. ಈ ಸರಿ KMF ರೋಚಕತೆ ಇರುತ್ತೆ ಸರ್. ಯಾವುದು ಕೋಲಾರ ಭರ್ಜರಿ ಏನಿಲ್ಲ, ಚುನಾವಣೆ ನಡೀತಾ ಇದೆ. ಚುನಾವಣೆಗಳು ನಡೆದಾಗ ಭರ್ಜರಿ ಅನ್ನಿಸ್ತದೆ, ಚುನಾವಣೆ ಆದ್ಮೇಲೆ ಅದು ಭರ್ಜರಿ ಹೊರಟೋಗಿರುತ್ತೆ. ಸದ್ಯಕ್ಕೆ ಈಗ ನಾನು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ, ಅಷ್ಟು ಮಾತ್ರ ನನಗೆ ಗೊತ್ತು. ನನಗೆ ಸ್ವಲ್ಪ ಕೇಳಿಲ್ಲ. ನಾನು ಸ್ವಲ್ಪ ದಿನ ಎಲ್ಲವನ್ನು ಬಿಟ್ಟು ಬರೀ ಸಾರ್ವಜನಿಕರಿಗೆ ಕಾರ್ಯಕರ್ತನಾಗಿದ್ದು ಜೊತೆಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಆಶಯ ಇತ್ತು. ಎಲ್ಲ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ಇವತ್ತು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ. ಅಲ್ಲಿ ಕೆಲಸ ಮಾಡುವಂತ ಅವಕಾಶಗಳು ಸಾಕಷ್ಟಿವೆ. ಸೊ ಅದರಲ್ಲಿ ಏನು ಬದಲಾವಣೆಗಳನ್ನ ತರಬಹುದು, ಯಾವ ರೀತಿಯಾಗಿ ಬಮೂಲ್ ವ್ಯಾಪ್ತಿ ಕೂಡ ಬಹಳ ದೊಡ್ಡದು. ಸುಮಾರು 18 ಲಕ್ಷ ಲೀಟರ್ಗೂ ಹೆಚ್ಚು ಹಾಲನ್ನ ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಸೊ ಅದರ ಯಾವ ರೀತಿಯಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬಹುದು, ಹೆಚ್ಚುವರಿ ಮಾಡಬಹುದು ಮತ್ತು ರೈತರಿಗೆ ಯಾವ ರೀತಿ ಅನುಕೂಲ ಮಾಡಬಹುದು. ಸೊ ಇವತ್ತು ಕಾಂಪಿಟೇಷನ್ ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹಾಲುಗಳು ಬರ್ತಾ ಇದೆ. ಖಾಸಗಿ ಒಡೆತನ ಇರ್ತಕ್ಕಂಥವರು ಕೂಡ ಸಾಕಷ್ಟು ಕಾಂಪಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಸರಿ ಮಾಡಿಸಬೇಕಾದಂಥದ್ದು ನಮ್ಮ ಹೊಸ ಆಡಳಿತ ಮಂಡಳಿಯ ಮೇಲೆ ಇದೆ. ಈಗ ನಾವು ಆಡಳಿತ ಮಂಡಳಿ ಸಭೆ ಇನ್ನೊಂದು ವಾರ ಒಳಗಡೆ ಸಭೆ ಸೇರಿ ಅವರ ಎಲ್ಲರ ಸಲಹೆಗಳ ಸಮಸ್ಯೆಗಳನ್ನ ಆಲಿಸಿ ಒಂದಷ್ಟು ಬದಲಾವಣೆಗಳನ್ನ ಹೊಸ ರೂಪ ಕೊಡ್ಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಮಾರುಕಟ್ಟೆ ವಿಸ್ತರಣೆಗೆ ಮತ್ತು ರೈತರಿಗೆ ಅನುಕೂಲ ಮಾಡೋ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನ ಮಾಡ್ತೇವೆ. ಸರ್ಕಾರವನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಜೊತೆನೂ ಕೂಡ ನಾವು ನಮ್ಮ ಬೇಡಿಕೆಗಳನ್ನ ಏನು ಒಕ್ಕೂಟದ ವ್ಯವಸ್ಥೆಗೆ ಒಂದು ಶಕ್ತಿ ತುಂಬಲಿಕ್ಕೆ ಸರ್ಕಾರದ ಬೆಂಬಲವನ್ನು ಕೂಡ ಕೋರ್ತೇವೆ. ಎಂಟ್ರಿ ಆಗ್ತಾ ಇದ್ದಾರೆ, ಈ ಕಡೆ ನೀವು ಕೂಡ ಎಂಟ್ರಿ ಆಗ್ತಿದ್ದೀರಿ ಅಂತೇಳಿ ಕಪ್ಪು ಫೈಟ್ ಆಗ್ಬೋದು ಅಂತಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಕೂಡ ನನ್ನ ಆತ್ಮೀಯ ಸ್ನೇಹಿತರು, ಹಿತೈಷಿಗಳು. ಅವತ್ತು ಹೇಳಿದ್ನಲ್ಲ ಗುರು, ಅವೆಲ್ಲ ಮುಂದಿನ ದಿನಗಳನ್ನ ನೋಡೋಣ. ರಾಜಕಾರಣ ಏನೇ ಅಂತ ಪೂರ್ತಿ ಆದ್ಮೇಲೆ ತಾನೆ. ಇನಿಷಿಯಲ್ ಎನ್ಕ್ವೈರಿ ಅಟೆಂಡ್ ಮಾಡಿ ಬಂದಿದ್ದೀನಿ, ಆಮೇಲೆ ಉಳಿದಿತ್ತು ನೋಡೋಣ.